ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 10 ದಿನಗಳ ಡೆಡ್ಲೈನ್. ರಾಹುಲ್ ಗಾಂಧಿ ಅವರಿಗೆ ನ್ಯಾಯಾಲಯ ಕೊಟ್ಟಂತಹ ಡೆಡ್ಲೈನ್ನಲ್ಲಿ ಇನ್ನು ಉಳಿದಿರೋದು ಕೇವಲ 10 ದಿನಗಳು ಮಾತ್ರ. ಇಂಟ್ರೆಸ್ಟಿಂಗ್ ಏನಂದ್ರೆ, ಅದಕ್ಕೂ ಮೊದಲೇ ರಾಹುಲ್ ಗಾಂಧಿ ಅವರು ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿಬಿಟ್ಟಿದ್ದಾರೆ. ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಇಲ್ಲ. ಎಲ್ಲಿದ್ದಾರೆ ರಾಹುಲ್ ಗಾಂಧಿ? ಅಷ್ಟಕ್ಕೂ ಏನಿದು ರಹಸ್ಯ ಬ್ಯಾಂಕ್ ಡೀಟೇಲು? ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರ, ಇದು ಭಾರತೀಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ ಒಂದು ಗಂಭೀರವಾದಂತಹ ವಿಷಯ. ಜುಲೈ 20ನೇ ತಾರೀಕು ಈ ದಿನಾಂಕ ತುಂಬಾ ಚರ್ಚೆಯಲ್ಲಿದೆ. ಯಾಕೆ? ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಬ್ಯಾಂಕ್ ಡೀಟೇಲ್ಸ್ ಮತ್ತು ವಿದೇಶಿ ಆಸ್ತಿಗಳ ಬಗ್ಗೆ ನ್ಯಾಯಾಲಯದಲ್ಲಿ ಸಲ್ಲಿಕೆಯಾಗಿರುವಂತಹ ಆ ವರದಿಯಲ್ಲಿ ಏನಿದೆ? ಒಬ್ಬ ವ್ಯಕ್ತಿಯ ಆಸ್ತಿ ಎಷ್ಟಿರಬಹುದು? ಕೋಟಿಯಲ್ಲಿ, ನೂರಾರು ಕೋಟಿಯಲ್ಲಿ? ಆದರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಳಿಬರ್ತಿರುವಂತಹ ಆರೋಪಗಳನ್ನು ಕೇಳಿದ್ರೆ ನಿಮ್ಮ ತಲೆ ತಿರುಗಬಹುದು. ಇಟಲಿಯಿಂದ ಅಮೆರಿಕದವರೆಗೆ, ಯುರೋಪ್ನಿಂದ ಕೊಲಂಬಿಯಾದವರೆಗೆ ಹರಡ್ಕೊಂಡಿರುವಂತಹ ಈ ರಹಸ್ಯ ಸಾಮ್ರಾಜ್ಯದ ಕತೆ ಏನು ಹಾಗಾದ್ರೆ? ನೋಡಿ, ಈ ಕತೆ ಶುರುವಾಗೋದು ಮೇ 12ನೇ ತಾರೀಕಂದು. ಅಲಹಾಬಾದ್ ಹೈಕೋರ್ಟ್ನ ಜಸ್ಟಿಸ್ ರಾಜೇಶ್ ಚೌಹಾಣ್ ಮತ್ತು ಜಸ್ಟಿಸ್ ಜಫೀರ್ ಅಹಮದ್ ಅವರ ಪೀಠ ಒಂದು ಮಹತ್ವದ ತೀರ್ಪನ್ನು ನೀಡುತ್ತೆ. ಇದು ರಾಹುಲ್ ಗಾಂಧಿಯವರ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ವಿಷಯಕ್ಕೆ ಸಂಬಂಧಿಸಿದಂತಹ ನಿರ್ದೇಶನ ಆಗಿತ್ತು. ನ್ಯಾಯಾಲಯ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಗಳಾದಂತಹ CBI ಮತ್ತು EDಗೆ ನೇರವಾದ ಸೂಚನೆಯನ್ನು ನೀಡುತ್ತೆ. ನ್ಯಾಯಾಲಯ ಇಲ್ಲಿ ಹೇಳಿದ್ದೇನಪ್ಪ ಅಂದರೆ, ಅರ್ಜಿದಾರ ವಿಘ್ನೇಶ್ ಶಿಶಿರ್ ಅವರು ನೀಡಿರುವಂತಹ ಪುರಾವೆಗಳು ಮತ್ತು ದಾಖಲೆಗಳನ್ನು ಪರಿಶೀಲಿಸಿ 8 ವಾರಗಳ ಒಳಗೆ ವರದಿಯನ್ನು ಸಲ್ಲಿಸಿ ಅಂತ ಹೇಳ್ತಾರೆ. ಈ 8 ವಾರಗಳ ಸಮಯ ಈಗ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಜೊತೆಗೆ ಆ ನಿರ್ಣಾಯಕ ದಿನವೇ ಅಂದರೆ ಡೆಡ್ಲೈನ್ ದಿನಾಂಕವೇ ಜುಲೈ 20ನೇ ತಾರೀಕು. ಅವತ್ತು ತನಿಖಾ ಸಂಸ್ಥೆಗಳು ತಮ್ಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತವೆ. ಈಗ ಪ್ರಶ್ನೆ ಏನಂದ್ರೆ, ಈ ವಿಘ್ನೇಶ್ ಶಿಶಿರ್ ಯಾರು ಮತ್ತು ಅವರ ಆರೋಪ ಏನು? ಮೂಲಗಳ ಪ್ರಕಾರ ವಿಘ್ನೇಶ್ ಶಿಶಿರ್ ಅವರು ಕಳೆದ 30 ತಿಂಗಳಿಂದ ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪೌರತ್ವ ಮತ್ತು ಅವರ ವಿದೇಶಿ ಕುಟುಂಬ ಜೊತೆಗೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯ ಬಗ್ಗೆ ನ್ಯಾಯಾಲಯದಲ್ಲಿ ಹೋರಾಡ್ತಾ ಇರುವಂತಹ ವ್ಯಕ್ತಿ. ಅವರ ದೂರಿನ ಪ್ರಕಾರ ರಾಹುಲ್ ಗಾಂಧಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಆಸ್ತಿಯನ್ನು ಹೊಂದಿದ್ದಾರೆ. ಇಟಲಿ, ಯುರೋಪ್, ಕೊಲಂಬಿಯಾ ಮತ್ತು ಅಮೆರಿಕಾದಂತಹ ದೇಶಗಳಲ್ಲಿ ಇವರ ಆಸ್ತಿ ಹರಡ್ಕೊಂಡಿದೆ ಅಂತ ಅವರು ದಾವೆಯನ್ನು ಕೂಡ ಹುಡ್ತಾರೆ. ಅಷ್ಟೇ ಅಲ್ಲ, ವಿಘ್ನೇಶ್ ಅವರ ಒಂದು ಹೇಳಿಕೆಯಂತೂ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸ್ಬಿಟ್ಟಿದೆ. ರಾಹುಲ್ ಗಾಂಧಿ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು 10 ಟ್ರಿಲಿಯನ್ ಇರಬಹುದಂತೆ. ಹೌದು ವೀಕ್ಷಕರೇ, ನೀವು ಕೇಳಿದ್ದು ಸರಿಯಾಗಿಯೇ ಇದೆ. ಮಿಲಿಯನ್ ಅಥವಾ ಬಿಲಿಯನ್ ಅಲ್ಲ, ಟ್ರಿಲಿಯನ್. ಇದು ಹಲವು ದೇಶಗಳ ಒಟ್ಟು GDPಗಿಂತಲೂ ಹೆಚ್ಚು ಅಂತ ಹೇಳಲಾಗ್ತದೆ. ವಿಘ್ನೇಶ್ ಶಿಶಿರ್ ಅವರು ವಾದದ ಪ್ರಕಾರ ರಾಹುಲ್ ಗಾಂಧಿ ಅವರ ಹೆಸರಲ್ಲಿ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಿದೆ. ಜೊತೆಗೆ ಅವರಿಗೆ ಜಗತ್ತಿನ ವಿವಿಧ ಮೂಲಗಳಿಂದ ಬಾಡಿಗೆ ರೂಪದಲ್ಲಿ ಆದಾಯ ಕೂಡ ಬರ್ತಾ ಇದೆಯಂತೆ. ಇದೆಲ್ಲವೂ ಅವರ ಚುನಾವಣಾ ಅಫಿಡವಿಟ್ನಲ್ಲಿ ಉಲ್ಲೇಖ ಆಗಿಲ್ಲ ಅನ್ನೋದು ಅವರ ಮುಖ್ಯ ಆರೋಪ. ಮತ್ತೊಂದು ಕುತೂಹಲಕಾರಿ ವಿಷಯ ಏನಂದರೆ, ಸ್ವಿಟ್ಜರ್ಲ್ಯಾಂಡ್ ಸಂಪರ್ಕ. ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವರು 2025 ಡಿಸೆಂಬರ್ನಲ್ಲಿ ಜರ್ಮನಿಯ ಮ್ಯೂನಿಚ್ ನಗರಕ್ಕೆ ಭೇಟಿಯನ್ನು ನೀಡಿದ್ದರು. ಅಲ್ಲಿಂದ ಅವರೊಂದು ಕಾರ್ ಮೂಲಕ ಗುಟ್ಟಾಗಿ ಸ್ವಿಟ್ಜರ್ಲ್ಯಾಂಡ್ಗೆ ಪ್ರಯಾಣ ಬೆಳೆಸಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹೂಡಿಕೆ ಮಾಡಿದ್ರೆ ಪೌರತ್ವ ಸಿಗುವ ಹೊಸ ನಿಯಮವೊಂದರ ಲಾಭ ಪಡೆಯುವುದಕ್ಕೆ ಅವರಲ್ಲಿ ಹೋಗಿದ್ರು ಅಂತ ವಿಘ್ನೇಶ್ ಶಿಶಿರ್ ಅವರು ಆರೋಪವನ್ನು ಕೂಡ ಮಾಡ್ತಾರೆ. ಈಗ ಈಗಿನ ವಿವಾದಕ್ಕೆ ಮತ್ತೊಂದು ಕಾರಣ ಏನಂದ್ರೆ, ರಾಹುಲ್ ಗಾಂಧಿ ಅವರ ಇತ್ತೀಚಿನ ನಡೆ. ನೋಡಿ, ಜೂನ್ 19ನೇ ತಾರೀಕಂದು ರಾಜಸ್ಥಾನದ ಪ್ರವಾಸದ ನಂತರ ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅವರು ದೇಶದಿಂದ ಹೊರಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ಅಷ್ಟೇ, ಆದರೆ ಕನ್ಫರ್ಮ್ ಆಗಿಲ್ಲ. ವಿಘ್ನೇಶ್ ಶಿಶಿರ್ ಅವರು ಈ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದು, ಅದರಲ್ಲಿ ಸ್ಫೋಟಕ ಮಾಹಿತಿಯೊಂದನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ರಾಹುಲ್ ಗಾಂಧಿ ಅವರು ಪ್ರಸ್ತುತ
ಅಮೇರಿಕಾ, ಲ್ಯಾಟಿನ್ ಅಮೇರಿಕಾ ಮತ್ತು ಯುರೋಪ್ ಪ್ರವಾಸದಲ್ಲಿದ್ದಾರಂತೆ. ಅವರಲ್ಲಿ ಹೋಗಿರೋದು ಮೋಜು ಮಸ್ತಿಗಲ್ಲ, ಬದಲಿಗೆ ತಮ್ಮ ಸ್ವಿಸ್ ಬ್ಯಾಂಕ್ ಖಾತೆಗಳು ಮತ್ತು ವಿದೇಶಿ ಆಸ್ತಿಗಳಿಗೆ ಸಂಬಂಧಿಸಿದಂತಹ ಪುರಾವೆಗಳನ್ನು ನಾಶಪಡಿಸೋದಕ್ಕೆ ಅಂತ ವಿಘ್ನೇಶ್ ಶಿಶಿರ್ ಈಗ ಆರೋಪವನ್ನು ಮಾಡ್ತಿದ್ದಾರೆ. ಜುಲೈ 20ನೇ ತಾರೀಕು ವರದಿ ಸಲ್ಲಿಕೆಗೂ ಮುನ್ನ ಈ ಸಾಕ್ಷಿಗಳನ್ನು ಅಳಿಸಾಕೋದಕ್ಕೆ ಈ ರಹಸ್ಯ ಪ್ರವಾಸ ನಡೀತಾ ಇದೆ ಅನ್ನೋದು ವಿಘ್ನೇಶ್ ಶಿಶಿರ್ ಅವರ ವಾದ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಇದೆ ವೀಕ್ಷಕರೇ. ವಿಘ್ನೇಶ್ ಶಿಶಿರ್ ಅವರು ಕಳೆದ 2.5 ವರ್ಷಗಳಿಂದ ರಾಹುಲ್ ಗಾಂಧಿ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಅವರು ರಾಹುಲ್ ಅವರ ಬ್ರಿಟಿಷ್ ಪೌರತ್ವ ಮತ್ತು ಅವರ ಪತ್ನಿ ಮತ್ತು ಮಕ್ಕಳಿದ್ದಾರೆ ಎಂಬ ದಾಖಲೆಗಳನ್ನು ಸಹ ತೋರಿಸಿದರು. ಆದರೆ ಸಾಮಾನ್ಯವಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಮಾನನಷ್ಟ ಮೊಕದ್ದಮೆಯನ್ನು ಹೂಡುವಂತಹ ಕಾಂಗ್ರೆಸ್ ಪಕ್ಷ ಇದುವರೆಗೂ ಕೂಡ ವಿಘ್ನೇಶ್ ಶಿಶಿರ್ ಅವರ ವಿರುದ್ಧ ಯಾವುದೇ ಕಠಿಣ ಕ್ರಮವನ್ನು ತೆಗೆದುಕೊಂಡಿಲ್ಲ. ಯಾಕೆ? ಕಾಂಗ್ರೆಸ್ ನಾಯಕ ಅಶೋಕ್ ಗೆಹ್ಲೋಟ್ ಅವರು ಈ ಬಗ್ಗೆ ಒಂದು ಟ್ವೀಟ್ ಮಾಡಿ ಇದು ತಪ್ಪು ಅಂತ ಹೇಳಿದ್ದಾರೆ. ಆದರೂ ಕೂಡ ನ್ಯಾಯಾಲಯದಲ್ಲಿ ವಿಘ್ನೇಶ್ ಅವರ ಸವಾಲನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಕಾಂಗ್ರೆಸ್ ವಿಫಲವಾಗಿದೆಯೇ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ವಿಘ್ನೇಶ್ ಅವರ ಬಳಿ ಪ್ರಬಲವಾದ ದಾಖಲೆಗಳಿರೋದ್ರಿಂದ ಕಾಂಗ್ರೆಸ್ ಮೌನವಾಗಿದೆಯಾ ಹಾಗಾದ್ರೆ? ಅಥವಾ ಈ ಆರೋಪಗಳಲ್ಲೇನಾದರೂ ಸತ್ಯಾಂಶ ಇದೆಯಾ? ತುಂಬ ಅನುಮಾನ ಅಂತೂ ಮೂಡ್ತಾ ಇದೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಂತಹ ಚರ್ಚೆಗಳು ನಡೀತಾ ಇದೆ. ದಿ ಬ್ಲಿಟ್ಸ್ ಹೆಸರಿನ ಬಾಂಗ್ಲಾದೇಶಿ ಪತ್ರಿಕೆಯೊಂದು ರಾಹುಲ್ ಗಾಂಧಿಯವರ ವೈಯಕ್ತಿಕ ಜೀವನ ಮತ್ತು ವಿದೇಶಿ ವ್ಯವಹಾರಗಳ ಬಗ್ಗೆ ಹಲವು ವರದಿಗಳನ್ನು ಪ್ರಕಟಿಸಿತ್ತು. ಗಾಂಧಿ ಕುಟುಂಬ ಈ ವರದಿಗಳ ವಿರುದ್ಧವೂ ಕೂಡ ಮೌನವನ್ನು ವಹಿಸಿದೆ. ಇದಲ್ಲದೆ ಜುಲೈ ತಿಂಗಳಲ್ಲಿ ನ್ಯಾಯಾಲಯದಲ್ಲಿ ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪೌರತ್ವದ ಪ್ರಕರಣವೂ ಕೂಡ ವಿಚಾರಣೆಗೆ ಬರಲಿದೆ. ಮೇ ಹಾಗೂ ಜೂನ್ ತಿಂಗಳಂತೂ ರಜೆಯಲ್ಲೇ ಕಳೆದು ಹೋದವು. ಈಗ ಜುಲೈ ತಿಂಗಳಲ್ಲಿ ಈ ಎಲ್ಲ ಪ್ರಕರಣಗಳು ಮತ್ತೆ ಕಾವೇರ್ತಾ ಇದೆ. ಇಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯ ಏನಂದರೆ, ವಿಘ್ನೇಶ್ ಶಿಶಿರ್ ಅವರು BJPಯ ಕಾರ್ಯಕರ್ತ ಅಂತ ಹೇಳ್ಕೊಳ್ತಾರೆ. ಆದರೂ ಕೂಡ BJP ಇದನ್ನು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇಲ್ಲ. ಯಾಕೆ ಅನ್ನೋದು ಹಲವರ ಪ್ರಶ್ನೆ. BJP ಕೇವಲ ರಾಹುಲ್ ಗಾಂಧಿಯವರ 60 ಕೋಟಿಯ ಆಸ್ತಿಯ ಬಗ್ಗೆ ಮಾತಾಡ್ತಾ ಇದೆ. ಆದರೆ ವಿಘ್ನೇಶ್ ಶಿಶಿರ್ ಅವರು 10 ಟ್ರಿಲಿಯನ್ ಮೊತ್ತದ ಬಗ್ಗೆ ಮಾತಾಡ್ತಾ ಇದ್ದಾರೆ. ತನಿಖಾ ಸಂಸ್ಥೆಗಳು ಈ ಬೃಹತ್ ಮೊತ್ತದ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ಜುಲೈ 20ರವರೆಗೆ ಕಾದು ನೋಡಬೇಕಾಗಿದೆ. ಈಗ ಜುಲೈ 20ನೇ ತಾರೀಕು 2 ಸಾಧ್ಯತೆ ಇದೆ. ಒಂದು, ತನಿಖಾ ಸಂಸ್ಥೆಗಳು ನೀಡಿದಂತಹ ವರದಿಯಿಂದ ನ್ಯಾಯಾಲಯ ತೃಪ್ತವಾದರೆ ರಾಹುಲ್ ಗಾಂಧಿ ವಿರುದ್ಧ FIR ದಾಖಲಿಸಲು ಮತ್ತು ಮುಂದಿನ ತನಿಖೆಗೆ ಆದೇಶವನ್ನು ನೀಡಬಹುದು. ಇದು ವಿಘ್ನೇಶ್ ಶಿಶಿರ್ ಅವರಿಗೆ ದೊಡ್ಡ ಗೆಲುವಾಗುತ್ತೆ. ಎರಡನೇದಾಗಿ, ಒಂದು ವೇಳೆ ತನಿಖಾ ಸಂಸ್ಥೆಗಳು ಪೂರಕ ಸಾಕ್ಷಿಗಳಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ಯಾವ ರೀತಿಯ ದಿಕ್ಕನ್ನು ನೀಡಲಿದೆ ಈ ಕೇಸ್ಗೆ ಅನ್ನೋದು ಕುತೂಹಲಕಾರಿಯಾಗಿದೆ. ಏನಾದರೂ ಸರಿ, ಈ ಕುಟುಂಬಕ್ಕೆ ರಾಜಕೀಯ ಮತ್ತು ಅಧಿಕಾರ ಅನ್ನೋದು ಕೇವಲ ಭಾರತದಲ್ಲಿ ಲೂಟಿ ಮಾಡಿದ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಇರುವ ರಕ್ಷಾ ಕವಚವೇ ಅನ್ನೋ ಗಂಭೀರ ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ. ವೀಕ್ಷಕರೇ, ರಾಹುಲ್ ಗಾಂಧಿಯವರ ವಿರುದ್ಧ ಈ ಆರೋಪಗಳು ಕೇವಲ ರಾಜಕೀಯ ಪ್ರೇರಿತವ ಅಥವಾ ನಿಜವಾಗಿಯೂ ಅವರ ಬಳಿ ಇಷ್ಟೊಂದು ಪ್ರಮಾಣದ ಅಘೋಷಿತ ಆಸ್ತಿ ಇದೆಯಾ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.